ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಾಳೆ ಬೆಳಗ್ಗೆ ಆಲ್ಮೋಸ್ಟ್ 7:30ಗೆ ನಾವು ಹೊರಡಬೇಕಾಗತ್ತೆ ಆ್ಯಂಡ್ ಇವತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ದೇ ಹ್ಯಾವ್ ನೋ ಕ್ಲೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ನಮಗೆ ಗೊತ್ತಿಲ್ಲ, ಪ್ಯಾಕ್ ಮಾಡ್ಬೇಕಂತ ಹೇಳಿದ್ದಾರೆ, ಬಟ್ಟೆ ಇಟ್ಟಿದ್ದೇವೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅವ್ರಿಗೆ ಐಡಿಯಾನೇ ಇಲ್ಲ. ಸೊ ಈ ಥಾಟ್ ಒಂದೊಳ್ಳೆ ಬ್ರೇಕ್ ಸಿಗಲಿ ಅಂತ 4 ಜನರಿಗೂ ಅಂತ ಹೋಗಿ ಬರೋಣ ಅಂತ. ಇದು ಆ್ಯಕ್ಚುಲಿ ನಾನು ಮಾಡಬೇಕಾಗಿದ್ದು ಮೇಲಾಗಿಲ್ಲ, ಜೂನಲ್ಲಿ ಅಂತೂ ನನಗೆ ಇಂಪಾಸಿಬಲ್ ಆಗಿತ್ತು ಮನೆಯಿಂದ ಹೊರಗಡೆ ಹೋಗೋದು. ಸೊ ಇವತ್ತು ಟ್ರೈ ಮಾಡೋಣ ಲಾಂಗ್ ಡ್ರೈವ್ ಆಗುತ್ತಾ ಅಂತ. ಸೊ ನಾಳೆ ಹೊರಡಬೇಕು, ನಾವೆಲ್ಲರೂ ಪ್ಯಾಕಿಂಗ್ ಮಾಡಿ ಎಲ್ಲಿ ಏನು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾನೆ ಇಲ್ಲ, ಹೇಳಲೇ ಇಲ್ಲ. ಅದನ್ನ ತಲೆಯಲ್ಲಿ ಕೂತಿದೀಗ, ಎಲ್ಲಿರ್ಬೋದಪ್ಪ ಎಲ್ಲಿರ್ಬೋದಪ್ಪ, ಈ ಸಂಧ್ಯಾನೂ ಹೇಳ್ತಿಲ್ಲ. ಎಲ್ಲಾದ್ರೂ ಸೇಫ್ ಜಾಗ ಕರ್ಕೊಂಡು ಹೋಗ್ಬೋದು ನಾನು, ಅದಂತೂ ಖಂಡಿತ. ಸೊ ಹಾಗಾಗಿ ಲೆಟ್ಸ್ ಗೋ ಅಂತ. ಅವರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಇದು. ಲೆಟ್ಸ್ ಸ್ಟಾರ್ಟ್ ಪ್ಯಾಕಿಂಗ್. ಬೇಸಿಕ್ ಎಸೆನ್ಷಿಯಲ್ಸ್ ಏನೇನು ಬೇಕೋ ಅದೇ. ಆಮೇಲೆ ಒಂದು ಬ್ಯಾಗಲ್ಲಿ ಫುಲ್ ಊಟ ತಿಂಡಿ ಎಲ್ಲ ಇರುತ್ತೆ ಅಲ್ವಾ. ಊಟ ತಿಂಡಿ ಫ್ರೂಟ್ಸ್ ಎಲ್ಲ ಇರಬೇಕಲ್ವ. ಈಗ ಫ್ರೂಟ್ಸ್ ಜೊತೆ ಹೋಗುದು ನಾವು. 4 ವರ್ಷ ಆಯ್ತಿದ್ದು ನನ್ನ ಮಗಳು ದುಬೈಯಿಂದ ಬಂದಾಗ ಕೊಟ್ಟಿದ್ದಾಳೆ, ಅದಕ್ಕೆ ಹಾಕುವ ಗಳಿಗೆನೇ ಬರಲಿಲ್ಲ. ಇವತ್ತು ಬಂತು, ಅವಳಿಗೆ ಗೊತ್ತಿಲ್ಲ ಕೊಟ್ಟಿದ್ದು, ನನ್ಗೆ ಗೊತ್ತಲ್ವಾ, ಹಾಕ್ಲೇ ಇಲ್ಲ. ಇದಕ್ಕೆ ಯಾವ ಟಾಪ್ ಹಾಕುದಂತ ನನಗೆ ತಲೆಗೆ ಹೋಗದೆ ಹಾಗೆ ಒಳಗಿಟ್ಟಿದೆ. ಇವಾಗ ಇದು ಗಳಿಗೆ ಬಂದಿದೆ, ನಾಳೆ ಹಾಕ್ತೇನೆ. ಸೊ ನಿನ್ನೆ ವೆಸ್ಟ್ ಸೈಡ್ಗೆ ಹೋಗಿ ಒಂದು ಟಾಪ್ ತಂದ್ವಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಅವ್ರಿಗೊಂದು ಐಡಿಯಾ ಕೊಟ್ಟಿದ್ದೀನಿ, ಈ ಥರದ ಬಟ್ಟೆ ಹಿಡ್ಕೋಬೇಕು ನೀವು ಅಂತ. ಪಪ್ಪನಿಗೂ ಹೇಳಿದ್ದೀನಿ ಫಾರ್ಮಲ್ ಶರ್ಟ್ ಪ್ಯಾಂಟ್ ಎಲ್ಲ ಬೇಡ, ಅಮ್ಮನಿಗೂ ಹೇಳಿದ್ದೀನಿ ಸೀರೆ ಎಲ್ಲ ಬೇಡ, ಕ್ಯಾಶುವಲ್ ಔಟ್ಫಿಟ್ಸ್ ಇಟ್ಕೊಳ್ಳಿ ಸಾಕು ಸಿಂಪಲ್ಲಾಗಿ ಅಂತ. ನಮ್ಮ ಮಿನಿ ಸ್ಟೇಕೇಷನ್ಗೆ ಮಿನಿ ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ನೀವು ಅಷ್ಟೇ ಖುಷಿ ಪಡ್ತೀರಾ ಪೇರೆಂಟ್ಸ್ ಮುಖದಲ್ಲಿರುವಂಥ ಖುಷಿನ ನೋಡಿ. ಇದು ಟ್ಯಾಬ್ಲೆಟ್, ಇದು ಇಂಪಾರ್ಟೆಂಟ್ ತುಂಬ. ಬಟ್ಟೆ ಬಿಟ್ಟೋದ್ರೂ ಪರವಾಗಿಲ್ಲ, ಇದಂತೂ ಬಿಟ್ಟೋಗ್ಲಿಕ್ಕೆ ಆಗೋದೇ ಇಲ್ಲ. ಇದು ಸಹ ಕೆಲವೊಂದ್ಸಲ ಬೇಕಾಗ್ತದೆ. ನಿಜ ಅಲ್ವಾ, ಯಾವುದನ್ನಾದರೂ ಮರಿಬೋದು, ಬಟ್ ಟ್ಯಾಬ್ಲೆಟ್ನಂತೂ ಪ್ಯಾಕ್ ಮಾಡಲೇಬೇಕು. ಆಯಿತು, ಸಿಂಪಲಾಗಿ ಪ್ಯಾಕಿಂಗ್ ಮುಗಿಯಿತು, ಬೇಗ ಪ್ಯಾಕ್ ಆಯ್ತು. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು? 5 ಗಂಟೆಗೆ. ತಿಂಡಿಗೇನು? ತಿಂಡಿಗೆ ಪುಂಡಿ. ತಿಂಡಿಗೆ ಪುಂಡಿ ಅಂದರೆ ಇವತ್ತೇ ಮಾಡಿದ ಪುಂಡಿ ಇದೆ, ಅದು ನಾಳೆಗೂ ಆಗುತ್ತೆ. ಇವತ್ತಿದು ಪುಂಡಿ ಇದೆ, ನಾಳೆ ಬೆಳಿಗ್ಗೆ ಅಷ್ಟು ಬೇಗ ತಿನ್ಲಿಕ್ಕೆ ಆಗೋದಿಲ್ಲ. ಬೇಕಾದ್ರೆ 2 ತಿನ್ನೋದು ಹೊರಡೋದು ಅಷ್ಟೇ. ನಾಳೆ ಸಿಗುವ. ಹಾಯ್ ಹಲೋ, ಹೇಗಿದ್ದೀರಾ? ಈಗ 6 ಗಂಟೆ ಆಯಿತು, 5 ಗಂಟೆಗೆ ಎದ್ದಿದ್ದೇವೆ. ನಮ್ಮ ಮನೆಯವರು 4 ಗಂಟೆಗೆ ಎದ್ದದ್ದು, ಗೀಸರ್ ಎಲ್ಲ ಆನ್ ಮಾಡಿದ್ದಾರೆ. ಮಗಳಿಗೆ ಅಳಿಯನಿಗೆ ಸ್ನಾನ ಮಾಡಲಿಕ್ಕೆ, ನನಗೆ ಸ್ನಾನ ಮಾಡಲಿಕ್ಕೆ, ಅವರೆಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಮಗಳಿಗೆಲ್ಲ ಪೂಜೆ ಮಾಡ್ತಾಳೆ. ಈಗ ನಾನು ನೀರು ದೋಸೆ ಕಾಯಿಸ್ತಿದ್ದೇನೆ. ಇವತ್ತು ನೀರು ದೋಸೆ ಮತ್ತು ಚಟ್ನಿ ಬೇಗ ರೆಡಿಯಾಗಿ ಈಗ ಹೋಗೋದು. ನೀರು ದೋಸೆ ಮಾಡಬೇಕಾದ್ರೆ ಎಲ್ಲ ಈ ಥರ ಸ್ಪ್ರೆಡ್ ಆಗುತ್ತೆ, ಹಾಗೆ ಕ್ಲೀನ್ ಮಾಡಬೇಕಾಗ್ತದೆ. ಇವಾಗ ನನ್ನ ಪ್ರೆಗ್ನೆನ್ಸಿನಲ್ಲಿ ನನ್ನ ಮೋಸ್ಟ್ ಕಂಫರ್ಟ್ ಫುಡ್ ಅಂದರೆ ಇಡ್ಲಿ ದೋಸೆ. ನನಗೆ ಪ್ರತಿದಿನ ಇಡ್ಲಿ ದೋಸೆ ಕೊಟ್ಟರು ತಿಂತೀನಿ, ಬೇಜಾರೇ ಆಗಲ್ಲ. ಒಂದೊಂದು ದಿನ ಒಂದೊಂದು ರೀತಿ ದೋಸೆ ರೆಸಿಪಿ. ಇಡ್ಲಿ ಜೊತೆ ಸಾಂಬಾರು ಅಂದ್ರೂ ತುಂಬಾ ಇಷ್ಟ. ಶುಕ್ರವಾರ ಆಗಿತ್ತು, ಸೊ ಪಪ್ಪ ನನಗೆ ಪೂಜೆ ಮಾಡೋದಕ್ಕೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ. ಗುಡ್ ಮಾರ್ನಿಂಗ್ ಬಂಗಾರ. ಪಾಪು, ನಿಮ್ಮನ್ನು ಲೇಟಾಗಿ ಎಬ್ಸಿದ್ದೀನಿ ಸ್ವಲ್ಪ ನೋಡಿ. ಗುಡ್ ಮಾರ್ನಿಂಗ್. ಎದ್ದೇಳಿ ಹೋಗೋಣ. ಬೆಳಗಿನ ಜಾವ ದೇವ್ರ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸ ಆದಮೇಲೆ ನಾವು ಹೊರಟ್ವಿ. ಈ ಟ್ರಿಪ್ ನನಗೆ ದೀಪುಗೆ ಒಂದು ರಿಲ್ಯಾಕ್ಸಿಂಗ್ ಬ್ರೇಕ್ ಬೇಕು ಅನ್ನೋ ಆಸೆಯಿಂದ ಮಾಡಿದ್ದು, ಜೊತೆಗೆ ಅಪ್ಪ ಅಮ್ಮನಿಗೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಗಿಫ್ಟ್ ಆಗಿ ಕೊಡಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿತ್ತು. ಸೊ ಲೆಟ್ಸ್ ಗೋ. ಆ್ಯಂಡ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ಗೆ ಈ ರೆಸಾರ್ಟಿಂದನೇ ಅರೇಂಜ್ಮೆಂಟ್ ಮಾಡಿದರು. 4 ಜನನು ಹೊರಟಿದ್ದಾಯ್ತು. ಫ್ರೆಶ್ ಫೇಸ್ ಇದೆ, ಬಟ್ ತಲುಪೋ ತನಕ ಐ ಆಮ್ ಶೋರ್ ಎಲ್ಲರಿಗೂ ನಿದ್ದೆ ಬಂದಿರುತ್ತೆ, ಆಮೇಲೆ ಬಾಡೋಗಿರುತ್ತೆ, ಹೊಟ್ಟೆ ಹಸುವಾಗಿರುತ್ತೆ. ಸರಿ, ಇವಾಗ ಗೆಸ್ ಮಾಡೋದಕ್ಕೆ ಹೇಳೋಣ. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ, ಬಟ್ ಒಂದು ಕ್ಲೂ ಇದೆ, ಮೈಸೂರು ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಅಂತ. ಸೊ ಯಾವ ಜಾಗಕ್ಕೆ ಹೋಗ್ತಾ ಇರ್ಬೋದು? ನನಗಂತೂ ಐಡಿಯಾನೇ ಬರಲಿಲ್ಲ ಯಾವ ಜಾಗಕ್ಕೆ. ಪಪ್ಪನ್ ಕೇಳೋಣ, ಅವ್ರಿಗೊಂದು ಸ್ವಲ್ಪ ಗೊತ್ತಲ್ವಾ ರೂಟ್ ಎಲ್ಲ. ಸಸ್ಪೆನ್ಸ್. ಹೌದು, ಎಲ್ಲ ಸಸ್ಪೆನ್ಸ್, ಸರ್ಪ್ರೈಸ್. ಹೌದಾ? ಫಸ್ಟ್ ಟೈಮ್ ಸರ್ಪ್ರೈಸ್ ಸಸ್ಪೆನ್ಸ್. ಸೊ ಅವ್ರಿಗೆ ಇನ್ನ ಗೊತ್ತಿಲ್ಲ ಬೇಬಿ. ಎಲ್ಲಿ ಹೋಗ್ತಾ ಅಂತ ಬೆಳಿಯ ಮಗಳು ಹೇಳಲೇ ಇಲ್ಲ ಎಲ್ಲಿ ಹೋಗ್ತೇವೆ, ಆದ ನಂತರನೇ ಗೊತ್ತಾಗುದು. ಈಗ ಒಂದು ಗೊತ್ತಾಗಿದೆ, ರಿಸಾರ್ಟಿಗೆ ಹೋಗುದಂತ ಗೊತ್ತಾಗಿದೆ. ಯಾವುದು ಎಲ್ಲಿ ಏನಂತ ಗೊತ್ತಿಲ್ಲ. ನೋಡಿ, ಅದೊಂದು ಕ್ಲೂ ಗೊತ್ತಾಯ್ತು, ರೆಸಾರ್ಟ್ ಅಂತ. ನೋಡ, ಯಾಕಂದ್ರೆ ಗಾಡಿಯಲ್ಲಿ ರಿಸಾರ್ಟ್ ಅಂತ ಬರ್ತಿದಲ್ಲ, ಅದಕ್ಕೆ ಗೊತ್ತಾಗಿದೆ. ಅದನ್ನ ನೋಡಿ ಗೊತ್ತಾಯ್ತು ಅವರಿಗೆ. ಎಷ್ಟೊತ್ತು ಬೇಕಾಗುತ್ತೆ ಸರ್ ರೀಚ್ ಆಗೋದಕ್ಕೆ?
5 hours ಇದೆ. 5 ಗಂಟೆ ಅಂದ್ರೆ ಯಾವ ಊರು? ಹೇಳೇ ಬಿಟ್ರು. ಸೊ ನಾವ್ ಹೋಗ್ತಾ ಇರೋದು ಕೂರ್ಗ್ಗೆ. ನಿಖುಲ್ ಹೋಗ್ತಾರ ಕೂರ್ಗ? ಇಲ್ಲ ಹೋಗ್ಲಿಲ್ಲ. ಅಲ್ಲಿ ಇದರಲ್ಲಿ ಬರ್ದಿದ್ದಾರೆ ಯಾವ್ದಲ್ಲಿ ಕಾರಲ್ಲಿ ಬೋರ್ಡ್ ಇದೆ. ನಾನು ಅನ್ಕೊಂಡು ಇವ್ರಿಬ್ರು ನೋಡ್ಲೇ ಇಲ್ವಾ ಎಂತ ಜನ. ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಕೂರ್ಗ ಫಸ್ಟ್ ಟೈಮ್ ಹೋಗುದು. ಎಲ್ಲರೂ ಹೇಳ್ತಾರೆ ಕೂರ್ಗ ಅಂತ, ಹೆಸರು ಮಾತ್ರ ಕೇಳಿದ್ದೇವೆ. ಇವತ್ತು ನಾವು ಹೋಗ್ತೇವೆ. ಸರಿ, ಓಕೆ, ಹ್ಯಾಪಿ ಜರ್ನಿ. ನಮಗ್ ನಾವೇ ಹೇಳ್ತಾ ಇದೀವಿ, ಬಟ್ ಬೇಗ ಹೊರಟಿದೀವಿ ಫಸ್ಟ್ ಟೈಮ್ ಅಲ್ವಾ ದೀಪು? ನಾವು ಮಧ್ಯಾಹ್ನ ಹೊರಡ್ತೀವಿ. ಯಾವ್ದಾದ್ರು ರೆಸಾರ್ಟ್ ಚೆಕ್ ಇನ್ 3 o'clock ಇದ್ರೆ ನಾವು ರೀಚ್ ಆಗೋದು 7-8 ಗಂಟೆ. ಆ ರೆಸಾರ್ಟ್ ಕಾಲ್ ಮಾಡೋದು, ನೀವು ಬರ್ತೀರಾ ಇವತ್ತೇ ಅಂತ. ನಾವು ಬರ್ತೀವಿ ಅಂತ. ಇವತ್ತು ಫಸ್ಟ್ ಟೈಮ್ ಆನ್ ಟೈಮ್ ಅಂದ್ರೆ 3 o'clock ರೀಚ್ ಆಗ್ತೀವಿ ನಾವು. ಲೆಟ್ಸ್ ಗೋ. ಆಮೇಲೆ ಸಿಗೋಣ. ತಿಂಡಿ ಎಲ್ಲಾರ್ದು ಆಯ್ತು. ನೀರ್ ದೋಸೆ ಆಯ್ತು, ಕೋರಿ ರೊಟ್ಟಿ ಆಯ್ತು. ಅತ್ತೆ ಮಾವ ಇರ್ತಾರತ್ತ ಹುರುಪು ಬರ್ತದೆ ಬೇಗ ಲಕ್ಕಗ. ಆಮೇಲೆ ಇವತ್ತು ದೀಪು ಡ್ರೈವಿಂಗ್ ಇಲ್ಲ ಅಲ್ಲ, ಅದಕ್ಕೆ ಆರಾಮದಲ್ಲಿ ನಿದ್ದೆ ಮಾಡ್ಕೊಂಡು. ನಾನ್ ಡ್ರೈವಿಂಗ್ ಆದ್ರೆ ಬೇಗ ಎದ್ದೇಳೋದೇ ಇಲ್ಲ. ನಮ್ಗೆ ಫ್ರೆಶ್ ಮೈಂಡ್ ಇರಬೇಕು. ನಿಮ್ದೇನ್ ಪ್ಲಾನ್ ಇವಾಗ? ನಮ್ದು ನಿದ್ದೆ ಮಾಡೋ ಪ್ಲಾನ್ ಇದೆ. ನಿಮ್ಮಿಬ್ರದ್ದು? ನಮ್ದು ನಿದ್ದೆ ಬಂದ್ರೆ ನಿದ್ದೆ ಮಾಡೋದು. ನಾವು ಬೇಗ ಎದ್ದಿದ್ದೇವೆ. ನಮ್ಮ ಯಜಮಾನರು 4 ಗಂಟೆಗೆ ಎದ್ದಿದ್ದಾರೆ. ನಾನು 5 ಗಂಟೆಗೆ ಎದ್ದೆ. ನೀರ್ ದೋಸೆ, ಚಟ್ನಿ, ಟೀ ಎಲ್ಲ ಸ್ವಲ್ಪ ಕೆಲಸ ಮಾಡಿ ಎಲ್ಲ ಬಂದ್ವಿ. ನನ್ನ ಮಗಳಿಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ತಕೊಂಡ್ ಬಂದಿದ್ದೇವೆ. ಅವಳಿಗೆ ಬೇಕಾದ್ದು ಕೊಟ್ಟೆಲ್ಲ ತಿಂದೆಲ್ಲ ರೆಡಿ ಮಾಡಿ ಆಯ್ತು. ಹೌದು, ಇವಾಗ ನಿದ್ದೆ ಮಾಡಿ ಅಲ್ಲಿ ಕೂರ್ಗ್ ಹತ್ರ ಆಗ್ಬೇಕಾದ್ರೆ ನಿದ್ದೆ ಮಾಡ್ಬಿಡಿ. ನೋಡ್ಬೇಕಲ್ವಾ ಊರ್ ಹೇಗಿದೆ ಅಂತ. ಇವಾಗ ನಿದ್ದೆ ಮಾಡಿದ್ರೆ ಲಾಸ್ಟ್ 1 hour ಚೆನ್ನಾಗಿರುತ್ತೆ. ಸರಿ, ಇಲ್ಲಿ ನೋಡಿ ಆಯಿತಾ, ನಾವಿವಾಗ ಹೊರಟಿದ್ದೀವಿ. ಫಸ್ಟ್ ಸ್ಟಾಪ್ ನಾವು ಕದಂಬ ವೆಜ್ ಹತ್ರ ತಗೊಂಡ್ವಿ. ಅಪ್ಪ ಅಮ್ಮನಿಗೆ ಹಸುವಾದರೆ ಗೊತ್ತಿಲ್ಲಲ್ವಾ, ಬಟ್ ಅವ್ರಿಗೇನೇ ಇದ್ರೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಎಲ್ಲ ನೋಡ್ಕೊಂಡು ಯೋಚನೆ ಮಾಡಿ ಹೊರಟ್ವಿ. ಮುಂದಕ್ಕೆ ಹೋಗ್ತಾ ಎಲ್ಲರಿಗೂ ನಿದ್ದೆನೇ ಬಂತು. ದೀಪು ಅಮ್ಮ ಇವಾಗ ಮಲಗಿದ್ದಾರೆ, ಪಪ್ಪ ನೋಡ್ತಾನೇ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಪಪ್ಪನಿಗೂ ನಿದ್ದೆ. ಇನ್ನೇನು ಕೂರ್ಗ್ ಹತ್ರ ಬರಬೇಕಾದ್ರೆ ನಾವು CCD ಹತ್ರ ಸ್ಟಾಪ್ ಮಾಡಿದ್ವಿ. ಹೊಟ್ಟೆ ಹಸುವಾಗುತ್ತೆ ಅಲ್ವಾ ಅವ್ರಿಗೂ ಅಂತ. 1 o'clock ಹತ್ರ ಒಂದು ಕ್ವಿಕ್ಕಾಗಿ ಸಿಂಪಲ್ ಬ್ರೇಕ್ ತಗೊಂಡು ಆದಷ್ಟು ಬೇಗ ಹೊರಟ್ವಿ. ಬಿಕಾಸ್ ಲಂಚ್ ಮಿಸ್ ಮಾಡಬಾರ್ದು ಅಂತ ರೆಸಾರ್ಟಲ್ಲಿ. ಫ್ರೆಶ್ ಆದ್ರಾ? ಓಕೆನಾ? ಇದು ಸುಮ್ಮನೆ ಮಾಡ್ತಾ ಇರುವಂಥ ಟ್ರಿಪ್ ಅಲ್ಲ, ಬಟ್ ಅಪ್ಪ ಅಮ್ಮನಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರುವಂಥ ಒಂದು ಗಿಫ್ಟ್. ಒಂದ್ಸತಿ ನಿದ್ದೆ ಆಯಿತು, ಮತ್ತೆ ಕೆಫೆ ಕಾಫಿ ಡೇಯಿಂದ ಒಂದು ಸ್ವಲ್ಪ ನಿದ್ದೆ ಮಾಡಿದಷ್ಟೊತ್ತಿಗೆ ಬಂತು. ಈ ಟ್ರಿಪ್ ಅಪ್ಪ ಅಮ್ಮನಿಗೆ ಕೊಡ್ತಾ ಇರುವಂಥ ಗಿಫ್ಟ್ ಅಂತ ಹೇಳಿದ್ನಲ್ಲ, ಬಟ್ ಆ್ಯಕ್ಚುಲಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ ಇಷ್ಟೊಂದು ಬೇಡ ಇತ್ತು, ಅಥವಾ ಎಂಜಾಯ್ ಮಾಡ್ತಾರಾ, ಲೆಟ್ ಸಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬ ಬದಲಾವಣೆ ಆಗಿತ್ತು ಮನೆ ವಾತಾವರಣದಲ್ಲಾಗಿರ್ಬೋದು, ನನ್ನ ಹೆಲ್ತಲ್ಲಾಗಿರ್ಬೋದು. ಸೊ ಇದರಿಂದ ಎಲ್ಲರೂ ಡಿಸ್ಟರ್ಬ್ ಆಗಿದ್ರ. ಅಪ್ಪ ಅಮ್ಮ ಪ್ರತಿದಿನ ನನ್ನ ಜೊತೆನೇ ಇರ್ತಿದ್ರು ಆ್ಯಂಡ್ ಅವ್ರಿಗೂ ಅಷ್ಟೇ ಟೆನ್ಷನ್ ವರಿಯೆಲ್ಲ ಇತ್ತು. ಸೊ ಹಾಗಾಗಿ ಅವ್ರಿಗೆ ಇಂಥ ಒಂದು ಬ್ರೇಕ್ ಕೊಡಲೇಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಮುಂದಕ್ಕೆ ಬದಲಾವಣೆ ಮತ್ತೆ ಆಗ್ಬೋದು. ಸೊ ಹಾಗಾಗಿ ಈ ಬ್ರೇಕ್ನ ಎಂಜಾಯ್ ಮಾಡೋಣ ಅಂತ. ಚಿಕ್ಕು ಕಾಫಿ ಅಂತೆ, ಬಟ್ ರೈಟ್ ನಾವು ನಾನು ಕಾಫಿ ಕುಡಿಯೋಕ್ಕಾಗಲ್ಲ. ಹೌದು, ಹರ್ಬಲ್ ಥರ ಅಂದರೆ ಪೆಪ್ಪರ್ ಇದೆಲ್ಲ ಖಾರ ಇದೆ, ಹರ್ಬಲ್ ಬೇರೆನೋ ಏನೋ ಹರ್ಬ್ಸ್ ಇದೆ. ಕಾಫಿ ವಿತ್ ಹರ್ಬ್ಸ್. ರೂಮ್ಗೆಲ್ಲ ಹೋಗಿ ಸೆಟಲ್ ಆಮೇಲೆ ಆಗ್ಬೋದು, ಬಟ್ ಫಸ್ಟ್ ಹೊಟ್ಟೆ ತುಂಬಿಸ್ಕೋಬೇಕು. ಬಿಕಾಸ್ ತುಂಬ ಲೇಟ್ ಆಗಿದೆ. ಹೊಟ್ಟೆ ತುಂಬ ಹಸುವಾಗಿದೆ, ಯಾಕಂದರೆ ಟೈಮ್ ಆಗಿರೋದು 2:45 ಹತ್ತತ್ರ. ಸೊ ಫಸ್ಟ್ ಸೂಪ್ ಕುಡಿದ್ಬಿಟ್ಟು ಆಮೇಲೆ ಏನೇನಿದೆ ಹೊಟ್ಟೆ ತುಂಬ ತಿಂದು ಆಮೇಲೆ ರೂಮ್ ಚೆಕ್ ಇನ್ ಮಾಡೋಣ ಅಂತ. ಅವರು ಪ್ರತಿಯೊಂದು ಏರಿಯಾನ ನೋಡ್ತಾ ಅಪ್ಪ ಅಮ್ಮ ವಾವ್ ಈ ಥರ ಇದೆಯಾ ಅಂತ ಇದ್ರು. ಅವರ ರಿಯಾಕ್ಷನ್ ನಗು ನೋಡೋದೇ ಒಂಥರ ಖುಷಿ ಕೊಡ್ತಾ ಇತ್ತು. ನಾವು 4 ಜನ ಬಂದಿದ್ದು ಯಾವ ಜಾಗಕ್ಕೆ? ಮಡಿಕೇರಿ ಕೂರ್ಗ್ ವೈಲ್ಡರ್ನೆಸ್ ರೆಸಾರ್ಟ್. ಎಸ್, ಇದು ನನ್ನ ಅಪ್ಪ ಅಮ್ಮನ ಫಸ್ಟ್ 5 star ರೆಸಾರ್ಟ್ ಆಗಿರುತ್ತೆ. ಅವ್ರಿಗೆ ಬಂದಿದ ತಕ್ಷಣ ಇಷ್ಟು ದೊಡ್ಡದಿದೆ, ಎಷ್ಟು ದುಡ್ಡು, ಒಂದು ಸಾಸಿವೆಷ್ಟು ನಮ್ಗೆ ಕ್ಲೂನೇ ಇಲ್ಲ. ಇಲ್ಲಿ ಬರುವಾಗ್ಲೇ ಗೊತ್ತು ನಮ್ಗೆ ಲೈಕ್ ಎಷ್ಟು ದುಡ್ಡು, ಏನಿದು ಇಷ್ಟು ಚಂದ ಇದೆ ಎಲ್ಲ ವಿಚಾರಿಸ್ತಾ ಇದ್ದಾರೆ. ಸೊ ಲೈಕ್ ಓಕೆ ನೋಡೋಣ, ಎಂಜಾಯ್ ಮಾಡೋಣ. ಅವರಿಗೆ ಊಟದ್ದು ಜಾಗ ನೋಡಿ ಹೇಗೆ ಅನ್ನಿಸ್ತು? ಖುಷಿ ಆಯ್ತು.
ಫೇವ್ರೆಟ್ ಐಟಮ್ ಇತ್ತಲ್ಲಿ, ಏನಿಲ್ಲದ್ರೂ ಮಟನ್ ಇತ್ತು ಅಮ್ಮಂದು. ಪಪ್ಪ ಅಮ್ಮ ದೀಪು ಮಟನ್ ಚಿಕನ್ ಫಿಶ್ ಎಲ್ಲ ತಿಂದ್ರು. ಇವಾಗ ಇನ್ನೇನು ಚೆಕ್ ಇನ್ ಮಾಡಬೇಕು ನಾವು. ರೂಮ್ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಬಿಕಾಸ್ ಅವರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ. ರೆಸಾರ್ಟ್ಗೆಲ್ಲ ಹೋಗಿದೀವಿ ಆಯ್ತಾ, ಬಟ್ ದಿಸ್ ಇಸ್ ಅ 5 ಸ್ಟಾರ್ ರೆಸಾರ್ಟ್ ಅಲ್ವಾ. ಸೊ ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. 5 ಸ್ಟಾರ್ ರೆಸಾರ್ಟ್ ಇಲ್ಲಿ ಬಂದ್ಮೇಲೆ ಗೊತ್ತು 5 ಸ್ಟಾರ್ ರೆಸಾರ್ಟ್ ಅಂತ, ಮನೇಲಿ ಹೊರಡೋ ಗೊತ್ತಿಲ್ಲ. ಕರೆಕ್ಟ್. ನಾನು ದೀಪು ಯಾವಾಗಲೂ 5 ಸ್ಟಾರ್ ಪ್ರಾಪರ್ಟೀಸ್ಗೆ ಹೋದಾಗ ಎಲ್ಲ ಊಟದ ವೆರೈಟೀಸ್ ನೋಡ್ತಾರೆ ಅವರು. ಇವತ್ತು ಫಸ್ಟ್ ಟೈಮ್ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಲೆಟ್ಸ್ ಗೋ. ನಮ್ಮ ಒಂದು ಎಂಟ್ರೆನ್ಸ್ ಅಕ್ಕ ಈ ಕಡೆ ಬರ್ತೀನಾ. ಡೈನಿಂಗ್ ಹಾಲ್ ಕೈತಲ್ಲಿ ಉಂಟು. ಇಜ್ಜಿ ಇತ್ತೆ ಕಾಯ್ತಲ್ ರೂಮಿಗೂ ದೂರ. ಸಿಮೆಂಟ್ ಪಾಡ್ದಾಯ್ತು ಫಿಕ್ಸ್ ಮಾಡಿ ಒಂದು ಹಾಳನಕ ಕಲ್ಲದ ದಾದೆ ಗೊತ್ತುಂಡೆ ನಿಕ್ಕುಲ್ ಬೇತೆ ಮಾತ ಪ್ರಾಪರ್ಟಿ ಪೋತರತೆ ಇತ್ತೆ 2 ಸ್ಟಾರ್ 3 ಸ್ಟಾರ್ ರೆಸಾರ್ಟ್ ಪೂರ ಇಂಚ ಒಪ್ಪುಜಿ ಒಂದು 5 ಸ್ಟಾರ್ ಅನ್ನ ಮುಕ್ಕುಲ್ ಇಂಚ ಮೇಂಟೈನ್ ಮಲ್ಪೋಡು. ಎನ್ನ ಲೆಕ್ಕ ನಕುಲು ಎನ್ನ ಲೆಕ್ಕ ಮೇಂಟೈನ್ ಮಲ್ಪೋಡು. ಮೇಂಟೈನ್ ಮಾಡ್ತಾನೆ ಇಂಚ ಇರ್ನ ಇಲ್ಲಿ 5 ಸ್ಟಾರ್ ಇದ್ದುದ್ದ ಪಜಿರ್ ಬರ್ತದೆ. ಪಜಿರ್ ದೆರಿಟ್ಟು ಒಳ್ಳೆ ಕ್ಯಾರೆ ಬರ್ಕೊಂಡು. ಈ ಜಾಗದ್ದು ಲೌಂಜ್ ಏರಿಯಾ ಇದು, ಅಂದರೆ ರಿಸೆಪ್ಷನ್ ಏರಿಯಾ. ಮಗಳು ಯೂಟ್ಯೂಬ್ ವಿಡಿಯೋಸ್ ಮಾಡೋದಾದ್ರೆ ಇವತ್ತು ಪಪ್ಪ ಫುಲ್ ಬಿಸಿ ಫೋಟೋಗ್ರಾಫರ್ ಆಗಿದ್ದಾರೆ ಅವರು ಇವತ್ತು. ಫುಲ್ ಬಿಸಿ, ಖುಷಿ, ಭಾರಿ ಖುಷಿ ಅವರಿಗೆ. ಎಲ್ಲ ಕಡೆ ಹೋಗಿ ಫೋಟೋ ತೆಗಿತಾ ಇದ್ದಾರೆ. ಅಂಡ್ ಈಸ್ ಅಬ್ಸರ್ವಿಂಗ್ ಚೇರ್ ಯಾವ್ದ್ರಿಂದ ಮಾಡಿದ್ದಾರೆ, ಯಾವ ವುಡ್ಡಿಂದ ಮಾಡಿದ್ದಾರೆ, ಲೈಟ್ ಯಾವ್ದ್ರಿಂದ. ನಾನು ಮುಂಚೆ ಈ ಡಿಸೈನ್ ಎಲ್ಲ ಮುಂಚೆ ನಾನು ಯಾವುದೇ ರೆಸಾರ್ಟ್ಗೆ ಹೋದ್ರು ಅಬ್ಸರ್ವ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ನಾವೇ ಮನೆ ಮಾಡ್ತಾ ಇದೀವಲ್ಲ, ಅದಕ್ಕೆ ಇವಾಗೆಲ್ಲ ಓ ಈ ಥರ ಇರುತ್ತೆ. ಇಲ್ಲಾಂದಿದ್ರೆ ಇದೆಲ್ಲ ಸುಮ್ಮನೆ ಮನೆಗೆ ಕುತ್ಕೊಂಡಿಗೆ ನಾನು ನೋಡ್ತಾನೆ ಇರಲಿಲ್ಲ. ನಮ್ಮ ಕೆಲಸ ಎಷ್ಟು ಟೆಸ್ಟ್ ಮಾಡ್ಕೊಂಡು ಹೋಗೋದು. ಥ್ಯಾಂಕ್ ಯು. ನಾವಿಲ್ಲಿರುವಂಥ 2 ದಿನಕ್ಕೆ ನಮ್ಗೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಅಪ್ಪ ಅಮ್ಮನ ಕೇಳಬೇಕು. ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಏನ್ ಅರ್ಥ ಆಯ್ತು? ಪಪ್ಪ ಕೇಳಿದ್ರು ಇದರಲ್ಲಿ ಇಂಥದ್ದೆಲ್ಲ ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ಇದೆ. ಎಷ್ಟು ಗಂಟೆಗೆ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೇಳಿ ಎಲ್ಲ ಮಾಡ್ತೀರಾ? ಅದೆಲ್ಲ ಮಾಡ್ತೀರಾ? ಟೈಮ್ ಕರೀತಾರೆ, ಅದು ಹೋಗಿ ನೋಡ್ತೇವೆ. ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಇದ್ದಷ್ಟು ಮಾಡುತ್ತೇವೆ. ಎಲ್ಲ ರೆಡಿ, ಎಲ್ಲ ಬೆಳಗಿನ ರಾತ್ರಿವರೆಗೂ ಇವ್ರು ರೆಡಿ ಇದ್ದಾರೆ. ಯಾರ್ಯಾರಿಗೆ ಎಷ್ಟು ಎನರ್ಜಿ ಇದೆ ನೀವಿಬ್ರು ಎಲ್ಲಾನು ಮಾಡ್ಬೋದು. ನಾವಿಬ್ರು 50-50 ಮಾಡ್ತೀವಿ. ನೀವಿಬ್ರು ಫುಲ್ ಎಲ್ಲ ಮಾಡಿ. ಊರಲ್ಲಿ ತಮ್ಮದೇ ಮನೆ ಇದ್ದು ಜವಾಬ್ದಾರಿ ತುಂಬ ಇದ್ರೂ ಅದನ್ನು ಬಿಟ್ಟು 3 ತಿಂಗಳಾಗಲಿ 6 ತಿಂಗಳಾಗಲಿ ಮಗಳಿಗೋಸ್ಕರ ಇಲ್ಲಿ ಬಂದು ಇದ್ದಾರೆ ಅಲ್ವಾ. ನಥಿಂಗ್ ಇಸ್ ಗ್ರೇಟ್ ದೆನ್ ದ್ಯಾಟ್. ನಮ್ಮ ರೂಮ್ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಇದೆ ಗೊತ್ತಾ. ಟೈಮ್ ಪಾಸ್ ಬೇಕು ಅಂದಾಗ ಮಗಳಿಗೆ ಹೇಗೋ ಸ್ವಿಮ್ಮಿಂಗ್ ಮಾಡೋದು ಇಷ್ಟ, ಆಗಾಗ ನೆನಪಾದಾಗ ಬಂದ್ರೆ ಆಯ್ತು ಇಲ್ಲಿ. ಅಂಡ್ ಬೆಸ್ಟ್ ಥಿಂಗ್ ಇಸ್ ನಮ್ ರೂಮ್ ತುಂಬಾ ದೂರ ಇಲ್ಲ. ಇಲ್ಲಿಂದ ಆಕ್ಟಿವಿಟಿ ರೂಮ್ ಎಲ್ಲ ಹತ್ರನೇ ಇದೆಯಲ್ಲ. ಕೆಲವೊಂದ್ ಸತಿ ನಾವು ರೆಸಾರ್ಟ್ಗೆ ಏನಾದ್ರು ಹೋದ್ರೆ ನಮ್ಮ ರೂಮ್ ಎಲ್ಲೋ ಇರುತ್ತೆ, 1 ಕಿಲೋಮೀಟರ್ ದೂರದಲ್ಲಿ ಒಂದೊಂದು ಜಾಗ ಇರುತ್ತೆ. ಬಟ್ ಇಲ್ಲಿ ಹತ್ರ ಇದೆ ಅಲ್ಲ, ದಟ್ಸ್ ಗುಡ್. ಅಂಡ್ ಈ ಟೈಮ್ನಲ್ಲಿ ನನಗೆ ತುಂಬಾ ದೂರ ಇದ್ರೆ ಕಷ್ಟ ಆಗುತ್ತೆ, ವಾಕಿಂಗ್ ಕಷ್ಟ ಆಗುತ್ತೆ. ಬಿಕಾಸ್ ಇಲ್ಲೆಲ್ಲ ಒಂದೇ ಸಮಯ ಇರಲ್ಲ, ಹಿಂಗಿರುತ್ತೆ ಅಲ್ಲ. ಸೊ ಮೇ ಬಿ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ, ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಅನ್ಸುತ್ತೆ, ಎಲ್ಲ ಹತ್ರ ಇಟ್ಟಿದ್ದಾರೆ. ಬಿಕಾಸ್ ಅವರೆಲ್ಲ ಕೇಳ್ತಾರೆ ಏನಕ್ಕೆ ಬರ್ತಾ ಇದ್ದೀರಾ, ಏನು ಒಕೇಶನ್. ನಾನು ಅಂದೆ ಬೇಬಿ ಮೂನಿಗೆ ಬರ್ತಾ ಇದ್ದೀವಿ ಅಂತಲ್ಲ. ಲೆಟ್ಸ್ ಗೋ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡಬೇಕು. ರೂಮ್ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಲ್ಲ? ಈ ರೂಮ್ ನೋಡಿಲ್ಲ, ವಿಡಿಯೋಸ್ ಫೋಟೋಸ್ ಅಲ್ಲಿ ನೋಡಿಲ್ವಾ? ರೂಮ್ ನೀವು ನೋಡಿದ್ದೀರಾ, ಅಪ್ಪ ಅಮ್ಮ ನೋಡಿಲ್ಲ, ಅವ್ರಿಗೆ ಸರ್ಪ್ರೈಸ್ ಆಗಿದೆ. ಲೆಟ್ಸ್ ಗೋ. ಸೊ ನಮ್ಮದು ಪ್ರೀಮಿಯಂ ಕ್ಯಾಟಗರಿ ರೂಮ್ ಆಗಿತ್ತು ಆಯಿತಾ. ಬಟ್ ಇಲ್ಲಿ ಹಲವಾರು ರೂಮ್ ಕ್ಯಾಟಗರೀಸ್ ಇದೆ. ನಿಮಗೆ ಯಾವ ರೂಮ್ ಕ್ಯಾಟಗರಿ ಬೇಕು, ಯಾವ ಬಜೆಟಲ್ಲಿ ಬೇಕು, ಅದ್ರ ಪ್ರಕಾರ ನೀವು ಕೂಡ ಆಯ್ಕೆ ಮಾಡ್ಕೋಬೋದು. ಭಾರಿ ಶೋಕುಂಡು ಸೋಫಾ. भले पूरा तूले रूम. How is the room, baby? ದಿಸ್ ಇಸ್ ರಾಯಲ್, ಐ ಮೀನ್ ಲಕ್ಸುರಿ. ಈ ಥರ ಇಂಟೀರಿಯರ್ಸ್ ಅಂದರೆ ಈ ಥರ ಮಾಡಬೇಕು, ರಾಯಲ್ ಲುಕ್ ಫುಲ್. ಭಾರಿ ಶೋಕುಂಡು, ಭಾರಿ ಚಂದ. ಈ ತರ ಇಂಟೀರಿಯರ್ಸ್ ಮಾಡ್ಬೇಕಾದ್ರೆ ಮಹಾರಾಜನ ಮದುವೆ ಆಗ್ಬೇಕು. ಮಹಾರಾಜನ ಮದುವೆ ಆಗ್ಬೇಕು. ಬಾತ್ರೂಮ್ ಮಾಡ್ಸಕ್ಕೆ ಒಂದು 50 ಲಕ್ಷ ಬೇಕು. ಬಾತ್ರೂಮ್ಗೆ 50 ಲಕ್ಷನಾ? ಅಂದ್ರೆ ಅಷ್ಟು ರಾಯಲ್ ಆಗಿದೆ. ವುಡ್ ಅನ್ಸುತ್ತೆ ಅಲ್ಲ. ಬಾತ್ರೂಮ್ ಅಂತ ಅನ್ಸಿದೆ ನಿಜ. ಫಸ್ಟ್ ಟೈಮ್ ಈ ತರ ರೂಮ್ ನೋಡುದು ನಾವು.
ಅದು 5 ಸ್ಟಾರ್ ಅಲ್ಲಿ ಎಲ್ಲದು ಈ ತರ ಅಲ್ಲ, ಇದು 5 ಸ್ಟಾರ್ ಅಲ್ಲಿ ಟಾಪ್ ಇದೆ, ಎಲ್ಲದು ಈ ತರ ಇಲ್ಲ 5 ಸ್ಟಾರ್. ಮಿರರ್ ನೋಡಿ ಅಂತೆ, ಎಷ್ಟು ದೊಡ್ಡ ಮಿರರ್, 3 ಜನ ಹೊರಡ್ಬೋದು. ವುಡ್ ವರ್ಕ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಅದೇ ಡಿಸೈನ್ಸ್, ಡಿಸೈನ್ಸ್. ಈ ಜಾಗದ ಬಗ್ಗೆ ತುಂಬ ಜನ ಕ್ರಿಯೇಟರ್ಸ್ ಮಾತಾಡೋರು ಆಯಿತಾ, ಕೂರ್ಗ್ ವೈಲ್ಡರ್ನೆಸ್ ರೆಸಾರ್ಟ್ ತುಂಬ ಚೆನ್ನಾಗಿದೆ ಅಂತ. ನಾನು ಹೌದಾ ಏನು ಅಂತ ಅಷ್ಟೊಂದು ಆಸಕ್ತಿ ಕೊಟ್ಟಿರಲಿಲ್ಲ ಆ ಟೈಮ್ನಲ್ಲಿ. ಬಟ್ ಇವಾಗ ನಮಗೂ ಬರುವಂಥ ಚಾನ್ಸ್ ಸಿಕ್ತು ಅಲ್ವಾ. ನಿಜವಾಗ್ಲೂ ನೋಡಿದ್ರೆ ಇವಾಗ ಅರ್ಥ ಆಗ್ತಾ ಇದೆ ಯಾಕೆ ಇದ್ರ ಬಗ್ಗೆ ಎಲ್ಲರೂ ಈ ಥರ ಮಾತಾಡ್ತಾರೆ ಅಂತ. ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜಾಗಗಳಿದೆಯಲ್ಲ ನೋಡಿ. ಬಾತ್ರೂಮಿಂದ, ಬೆಡ್ರೂಮಿಂದ, ನಮ್ಮ ಬಾಲ್ಕನಿಯಿಂದ ಹಾಗೆ ಹೊರಗಡೆ ಬಂದರೆ ಪಕ್ಷಿಗಳು, ಮರಗಳು, ಒಂದಷ್ಟು ಗಾಳಿ ಶಬ್ದ ಚೆನ್ನಾಗಿ ಅನ್ಸುತ್ತೆ. ಯಾವತ್ತಾದ್ರೂ ಎಲ್ಲಾದ್ರೂ ಹೋದ್ರೆ ರೂಮ್ ಟೂರ್ ನಾನ್ ಮಾಡ್ತೀನಲ್ವಾ, ಇವತ್ತು ಇವರು ರೂಮ್ ಟೂರ್ ಮಾಡ್ತಾರೆ. ಹಾಯ್ ಹಲೋ. ಇಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಇಷ್ಟೆಲ್ಲ ಐಟಮ್ ಇಟ್ಟಿದ್ದಾರೆ. ಸ್ವೀಟ್ ಇಟ್ಟಿದ್ದಾರೆ, ಫ್ರೂಟ್ಸ್ ಇಟ್ಟಿದ್ದಾರೆ, ಡ್ರೈ ಫ್ರೂಟ್ ಇಟ್ಟಿದ್ದಾರೆ, ಚಾಕ್ಲೇಟ್ ಇಟ್ಟಿದ್ದಾರೆ. ಇದು ನನ್ನ ಮಗಳ ಫೇವ್ರೇಟ್, ನಾನು ಟೇಸ್ಟ್ ಮಾಡ್ತಾನೆ. ಕೂರ್ಗ್ ಚಾಕ್ಲೇಟ್. ಇದು ಹೀಟರ್, ಮತ್ತು ಇದು ಬೆಡ್ರೂಮ್. ಬೆಡ್ ಎಂಚುಂಡು. ಬೆಡ್ ಭಾರಿ ಪೊರ್ಲು ಉಂಟು. ಜೆತ್ತಿಂದ ಕೂಡಲೇ ನಿದ್ರೆ ಬರು. ಫೋನ್ ನನ್ನ ಮಗ ಸೊಸೆಗೆ ಫೋನ್ ಮಾಡ್ಲಿಕ್ಕೆ ಫೋನ್ ಇಟ್ಟಿದ್ದಾರೆ. ಇದು ರೀಡಿಂಗ್ ಟೇಬಲ್ ಇಲ್ಲಿ. ಇದು ಏನು ದೀಪು? ಅದು ಕಾಫಿ ಟೀ ಮಾಡೋ ಜಾಗ. ಕಾಫಿ ಟಿವಿ ಮತ್ತೆ ಇದು ಮೇನ್. ಇದು ನಮ್ಗೆ ರೆಡಿ ಆಗ್ಲಿಕ್ಕೆ ನಾನು ನನ್ನ ಮಗಳು ಒಟ್ಟಿಗೆ ರೆಡಿ ಆಗ್ಬೋದು, ಅಷ್ಟು ದೊಡ್ಡದು ಇಟ್ಟಿದ್ದಾರೆ ಮಿರರ್. ಮಿನಿ ಬಾರ್. ಮಿನಿ ಬಾರ್, ಕಾಂಪ್ಲಿಮೆಂಟರಿ ಮಿನಿ ಬಾರ್ ಅಲ್ಲಿ ಏನೇನಿದೆ ನೋಡಿ. ಇದು ಡ್ರೈ ಫ್ರೂಟ್ ಏನಾ? ಬಾದಾಮ್ ಡ್ರೈ ಫ್ರೂಟ್ಸ್ ಇಲ್ಲ ಡಿಸೈನ್. ಸುಮ್ನೆ ಡಿಸೈನ್ಸ್. ಒಂದು ವೈನ್ ಇದೆ, ನೀರಿದೆ, ಜ್ಯೂಸ್ ಆತ ಅದೇನು, ವೈನ್ ಜ್ಯೂಸ್, ಕೊಕೋ ಕೋಲಾ. ಅಮ್ಮ ಅಡಿಗೆ ಮಾಡ್ತಾರಂತ ಕಾಫಿ ಟೀಗೆ ಸ್ಪೆಷಲ್ ಆಗಿರೋ ಜಾಗ ಮಾಡಿದ್ದಾರೆ. ಇದು ಎಲ್ಲರ ಫೇವ್ರೆಟ್ ಜಾಗ. ಇದು ಬಾತ್ರೂಮ್ ಅಂತ ಅನ್ಸೋದೇ ಇಲ್ಲ, ಇಲ್ಲಿ ನಿದ್ದೆನೂ ಮಾಡ್ಬೋದು, ಅಷ್ಟು ಚಂದ ಇದೆ. ಅದೇ ಸಖತ್ತಾಗಿದೆ. ಹೌದು. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಟೇಬಲ್, ಡ್ರೆಸ್ಸಿಂಗ್ ಟೇಬಲ್ ಸಖತ್ತಾಗಿದೆ. ಹೌದು, 4 ಜನಕ್ಕೆ ಒಟ್ಟಿಗೆ ಮಿಯೋಲಿ. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಬೆಡ್ರೂಮ್ ಇರೋದೇ ಕಮ್ಮಿ. ಅದೇ ಬೆಡ್ರೂಮ್ ಇರೋದೇ ಕಷ್ಟ. ಬಾತ್ರೂಮ್ ಎಷ್ಟು ದೊಡ್ಡದಿದೆ, ಈ ತರ ಅದೇ. ಬಾತ್ರೂಮ್ ಒಂದು ಮಾಡಿಸ್ಬೇಕು. ನಿಜ. ರಾಜರ ಬಾಕಿಲ ನಮ್ಮ ರೂಮ್ನ ನೋಡಿ ಅದನ್ನು ಖುಷಿಯಿಂದ ಅನುಭವಿಸಿ ನಾವೆಲ್ಲರೂ ಅದನ್ನು ಕಣ್ಣು ತುಂಬಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಸಂಜೆ ಕಾಫಿ ಟೈಮ್ ಆಯಿತು. ನಾವು ರೂಮ್ ಟೂರ್ ಎಲ್ಲ ಮಾಡಿದ್ದಾಯ್ತು, ರೂಮ್ ಎಲ್ಲ ನೋಡಿ ಬಂದಿದ್ದಾಯ್ತು, ರೂಮ್ ಅಲ್ಲಿ ಇದ್ದಿದ್ದು ತಿಂದಿದ್ದಾಯ್ತು. ಇವಾಗ ಏನ್ ಎಲ್ಲಿಗೆ ಹೋಗ್ತಾ ಇದೀವಿ? ಟೀ ಕುಡಿಲಿಕ್ಕೆ, ಇಲ್ಲ ಕಾಫಿ ಕುಡಿಲಿಕ್ಕೆ. ಕಾಫಿ ಕುಡಿಲಿಕ್ಕಲ್ಲ, ಕಾಫಿ ಹೇಗ್ ಮಾಡ್ತಾರೆ ಅದು ನೋಡಿ. ತೋರಿಸ್ತಾರೆ ಫಸ್ಟ್, ಮತ್ತೆ ಕುಡ್ದೇ ಬರುದು. ತೋರಿಸಿದ್ಮೇಲೆ ಕುಡಿಬೇಕಲ್ವಾ. 4 ಗಂಟೆಗೆ ಸ್ಟಾರ್ಟ್. ನಾವು 4:20 ಆಯ್ತಲ್ಲ ರೂಮ್ ಚೆಕ್ ಮಾಡಿ ಬರೋದಕ್ಕೆ. 10 ನಿಮಿಷ ಇದೆ ಅಂದ್ರೆ ಎಲ್ಲ ಹೇಳಕ್ಕಾಗತ್ತಲ್ಲ ನಿಮ್ಗೆ? 4:15 4:30 ಶುರು ಮಾಡುವಾಗ ಕಾಫಿ ಅನ್ನೋದನ್ನು ಫಸ್ಟ್ ಕಂಡು ಹಿಡ್ದಿದ್ದು ಹೇಗೆ, ಅದು ನಮ್ಮ ಭಾರತ ದೇಶಕ್ಕೆ ಬಂದಿದ್ದು ಹೇಗೆ ಎಲ್ಲನೂ ತಿಳಿಸ್ಕೊಟ್ರು. ದ್ವಿದಳ ಧಾನ್ಯ ಅಂತ ಅಂತೀವಲ್ಲ, 2 ಬೀನ್ ಸಿಗುತ್ತೆ. ಕಾಫಿ ತಯಾರು ಹೇಗೆ ಮಾಡ್ತಾರೆ, ಅದರಲ್ಲಿ ಎಷ್ಟು ರೀತಿಯ ಬೀಜಗಳಿರುತ್ತೆ, ಯಾವುದು ತುಂಬ ಒಳ್ಳೆ ಕ್ಯಾಟಗರಿ, ಎಲ್ಲದನ್ನು ಹೇಳ್ಕೊಡ್ತಾ ಇದ್ರು. ಅಪ್ಪ ಅಮ್ಮ ಫುಲ್ ಇಂಟ್ರೆಸ್ಟಿಂದ ಕೇಳಿಸ್ಕೊತಾ ಇದ್ರು. ವೆರಿ ಸ್ಟ್ರಾಂಗ್. ತುಂಬ ಜನರಿಗೆ ಈ ಪ್ರಶ್ನೆ ಇರುತ್ತೆ, ಎಷ್ಟಿರ್ಬೋದು ಇಲ್ಲಿ ರೂಮ್ ಕಾಸ್ಟ್ ಅಂತ. ಬೇಸಿಕ್ ರೂಮ್ ನೀವು ತಗೊಂಡ್ರೆ ಅದನ್ನು ನಿಜವಾಗ್ಲೂ ಚೆನ್ನಾಗಿರುತ್ತೆ ಆಯಿತಾ. ಬಟ್ ಅದ್ರ ಕಾಸ್ಟ್ 18,000 ಪ್ಲಸ್ GST ಆಗುತ್ತೆ. ಇದ್ರ ಮೇಲೆ ನೀವು ವಿತ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಪ್ಯಾಕೇಜ್ ತಗೋತೀರಾ, ಅದ್ರ ಮೇಲೆ ಎಲ್ಲ ಚೇಂಜ್ ಆಗುತ್ತೆ ಕಾಸ್ಟ್. ಈಗ ಗಂಟೆ 4:15 ಆಯಿತು. ಈಗ ಕಾಫಿ ಟೈಮ್. ಕೆಲವೊಂದು ಐಟಮ್ ಇಟ್ಟಿದ್ದಾರೆ. ಆ್ಯಂಡ್ ಇನ್ನು ನಾವು ತಗೊಂಡಿರುವಂಥ ರೂಮ್ ಕ್ಯಾಟಗರಿ ಅದು ಟಾಪ್ ಕ್ಯಾಟಗರಿ ಆಗಿರೋದ್ರಿಂದ ಅದ್ರ ರೇಟ್ ಇನ್ನೂ ಜಾಸ್ತಿನೇ ಇರುತ್ತೆ. ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅಪ್ಪ ಅಮ್ಮನ ನಮ್ಮ ರೂಮಲ್ಲೇ ಹಾಕಿ ನಾವು ಒಟ್ಟಿಗೆ ಇರಬೇಕು ಅಂತ. ಇಲ್ಲ ಅಂದರೆ ರೂಲ್ಸ್ ಪ್ರಕಾರ 2+1 ಮಾತ್ರ ಅಲೌ ಮಾಡ್ತಾರೆ. ಆಸೆ, ತುಂಬ ಆಸೆ ಇದೆ. ಯಾಕಂದರೆ ಇಂಥ ಚಾನ್ಸ್ ತಗೊಳ್ಬೇಕಾದ್ರೆ ಇಲ್ಲೇ ಬರಬೇಕಲ್ವಾ. ಈ ಥರ ಸಾರಿ ಉಟ್ಟರೆ ಗೊತ್ತಾಗುತ್ತೆ ನಾವು ಕೂರ್ಗಿಗೆ ಬಂದಿದ್ದೇವೆ ಅಂತ. ಅಮ್ಮನಿಗೆ ಕೂರ್ಗಿ ಸ್ಟೈಲ್ ಸೀರೆ ಹಾಕಬೇಕು ಅಂತ ಆಸೆ ಇತ್ತು. ಬಟ್ ಇಲ್ಲಿ ಆ ಥರದ ಸಾರಿ ಡ್ರೇಪಿಂಗ್ ಮುಂಚೆ ಮಾಡ್ತಾ ಇದ್ರಂತೆ, ಇವಾಗ ಸ್ಟಾಪ್ ಮಾಡಿದ್ದಾರೆ. ಬಟ್ ಐ ಹೋಪ್ ನೆಕ್ಸ್ಟ್ ಟೈಮ್ ಮತ್ತೆ ಕೂರ್ಗು ಬಂದಾಗ ಇದನ್ನು ಮಾಡಿಸ್ಬೋದು. ಸೊ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅಪ್ಪ ಅಮ್ಮ ನಾನು ದೀಪು ಎಲ್ಲರೂ ಒಂದೇ ರೂಮಲ್ಲಿ ಇರಬೇಕು ಅಂತ. ಸೊ ಇಲ್ಲಿ ಬೆಡ್ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪ ಅಮ್ಮನಿಗೆ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ.
ಊಟ ತಿಂಡಿ ಆಯಿತು, ಇವಾಗ ರೆಸ್ಟ್ ಮಾಡೋದು. ಈಗ ನಾವು ಕಷ್ಟಡ ಹಬ್ಬ ತಿಂತಿದ್ದೇವೆ, ಯಾಕಂದರೆ ಊರಲ್ಲಿ ನನ್ನ ಮಗಳು ತಂದಿದ್ದಾಳೆ. ಅದು ಹಣ್ಣಾಗಲಿಲ್ಲ, ಅದಕ್ಕೆ ಇಲ್ಲಿ ತಗೊಂಡು ಬಂದಿದೆ ಪೇಪರಲ್ಲೆಲ್ಲ ಕಟ್ಟಿ. ಈಗ ನೋಡಿದರೆ ಸಂಜೆ 2 ಹಣ್ಣಾಗಿದೆ. ನನಗೆ ಅಷ್ಟಿಷ್ಟ ಇಲ್ಲ, ನನ್ನ ಮಗಳಿಗೆ ತುಂಬ ಇಷ್ಟ. ಇಷ್ಟರಲ್ಲೇ ರಾತ್ರಿ ಆಗಿತ್ತು ಆ್ಯಂಡ್ ಡಿನ್ನರ್ಗಂತ ನಾವು ಹೊರಟ್ವಿ ಆಯಿತಾ. ಹಬ್ಬ ಅನ್ನೋ ರೆಸ್ಟೋರೆಂಟಲ್ಲಿ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲನೂ ಇರುತ್ತೆ. ಆಲ್ಸೋ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಲೇಬೇಡಿ. ಯಾವ್ದು ನಿಮ್ಮ ಫೇವ್ರೆಟ್ ಫಿಶ್ಶಾ? ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಪಪ್ಪನಿಗೆ, ಅಮ್ಮನ ಚಿಕನ್ನು, ಮಟನು ಎಲ್ಲ ಖಾರ ಖಾರ ಟೇಸ್ಟ್ ಇದೆ. ಯಮ್ಮಿ. ಯಾಕಂದರೆ ಇಲ್ಲಿ ನಮ್ಮ ಪುಟ್ಟ ಸೆಲೆಬ್ರೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ, ಬಾಯ್.